ಆಂಧ್ರಕ್ಕೆ ಹೋದ್ರೂ ಅಕ್ಕಿ ಸಿಗ್ಲಿಲ್ಲ, ತೆಲಂಗಾಣಕ್ಕೆ ಹೋದ್ರೂ ಅಕ್ಕಿ ಸಿಗ್ಲಿಲ್ಲ, ಪಂಜಾಬ್ಗೆ ಹೋದ್ರೂ ಅಕ್ಕಿ ಸಾಕಾಗ್ಲಿಲ್ಲ, ಛತ್ತೀಸ್ಗಢ ಕೊಡ್ತೀವಿ ಅಂದ್ರೂ ಖರೀದಿ ಮಾಡ್ಲಿಲ್ಲ. ಕೇಂದ್ರ ಸರ್ಕಾರವನ್ನ ದೂಷಿಸೋದು ಬಿಡ್ತಾ ಇಲ್ಲ. 50 ದಿನಗಳಿಂದ ನಾಳೆ 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 ಅಂತಿದ್ದ ಸರ್ಕಾರ ಈಗ 5 ಕೆಜಿ ಅಕ್ಕಿ ಜೊತೆ 5 ಕೆಜಿಗೆ ಕಾಸು ಕೊಡ್ತೀವಿ ಅಂತಿದೆ. ಅನ್ನಭಾಗ್ಯ ಅಕ್ಕಿ ಜೊತೆಗೆ ಹಣ, ಫಲಾನುಭವಿಗಳ ಖಾತೆಗೆ ಕಾಸು. ಕಾಂಗ್ರೆಸ್ ನೀಡಿದ್ದ ಗ್ಯಾರಂಟಿಗಳಲ್ಲಿ ಸರ್ಕಾರದ ಮುಂದೆ ಇದ್ದಂತಹ ಬೆಟ್ಟದಂತಹ ಸವಾಲುಗಳಲ್ಲಿ ಅನ್ನಭಾಗ್ಯ ಗ್ಯಾರಂಟಿಯೂ ಒಂದು. ಈ ಗ್ಯಾರಂಟಿ ಜಾರಿಗೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಸಿಗದಿದ್ದಕ್ಕೆ ಬಿ ಪ್ಲಾನ್ ಅನ್ನು ಜಾರಿಗೆ ತರಲು ಮುಂದಾಗಿದೆ. ಅನ್ನಭಾಗ್ಯದ ಹೆಚ್ಚುವರಿ ಅಕ್ಕಿ ಬದಲು ಆ ಅಕ್ಕಿಗೆ ಸರಿಸಮಾನವಾಗಿ ಹಣ ನೀಡೋಕೆ ಸಿದ್ದರಾಮಯ್ಯ ನೇತೃತ್ವದ ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಅದರಂತೆ ಜುಲೈ 1ರಿಂದಲೇ ಹಣ ಮನೆ ಯಜಮಾನರ ಖಾತೆ ಸೇರಲಿದೆ. ಜುಲೈ ತಿಂಗಳಲ್ಲಿ ನಾವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದರಿಂದ ನಾವು ಮಾತಿನಂತೆ ನಡ್ಕಬೇಕು ಅನ್ನೋ ಕಾರಣಕ್ಕೋಸ್ಕರ ಅಕ್ಕಿ ಸಿಕ್ಕವರಿಗೆ, ಅದು 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, ಅಕ್ಕಿ ಸಿಕ್ಕವರಿಗೆ ನಾವು ಅವರಿಗೆ 34 ರೂಪಾಯಿನಂತೆ 1 ಕೆಜಿ ಅಕ್ಕಿಗೆ ಡಿಬಿಟಿ ಮೂಲಕ ದುಡ್ಡು ಕೊಡ್ತೀವಿ. ನಾವು ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ನಮ್ಮ ಏನು ಜನಪರ ಯೋಜನೆಗಳಿತ್ತು ಅದಕ್ಕೆ ತಡಿಬೇಕು ಅಂತೇಳಿ ಅಕ್ಕಿ ಇದ್ರೂ ಕೂಡ ಕೊಡ್ತಾ ಇಲ್ಲ. ಆದ್ರೂ ಜನಕ್ಕೆ ನಾವು ಕೊಟ್ಟು ಮಾತು ಉಳಿಸ್ಕೊಳ್ಳಿಕ್ಕೆ ಈ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಒಬ್ಬರಿದ್ರೆ 5 ಕೆಜಿ, ಇಬ್ಬರಿದ್ರೆ 10 ಕೆಜಿ, ಯಾವುದು ನಾವು ಕರ್ನಾಟಕ ಸರ್ಕಾರ ಕೊಡೋದು ನಾನು ಹೇಳ್ತಾ ಇದ್ದೀನಿ. 5 ಜನ ಇದ್ರೆ 25 ಕೆಜಿ ಆಗ್ತದೆ. ಅದರ ಪ್ರಕಾರ 34 ರೂಪಾಯಿ 1 ಕೆಜಿ ಅತ್ತೆ ನಾವು ಹಣವನ್ನು ಅವರ ಅಕೌಂಟ್ಗೆ ಸೇರಿಸುವಂತ ಏರ್ಪಾಟನ್ನು ಮಾಡ್ಕೊಂಡಿದ್ದೀವಿ. ಹಾಗಾದ್ರೆ ನೇರವಾಗಿ ಬ್ಯಾಂಕ್ ಖಾತೆಗೆ ಬರುವ ಈ ಒಂದು ಅಕ್ಕಿ ಬದಲಿಗೆ ಹಣ ಯಾವ ರೀತಿ ವರ್ಕ್ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಲೆಕ್ಕಾಚಾರ ಹಾಕ್ತಿದೆ. ಗಮನಿಸ್ತಾ ಹೋಗೋಣ ಅಂಕಿ ಸಂಖ್ಯೆಗಳ ಜೊತೆಗೆ. 5 ಕೆಜಿ ಅಕ್ಕಿ ಅಂದ್ರೆ 10 ಕೆಜಿ ಅನ್ನೋ ಗ್ಯಾರಂಟಿಯಲ್ಲಿ 5 ಕೆಜಿ ಕೇಂದ್ರ ಸರ್ಕಾರ ಕೊಡ್ತಿದೆ. ರಾಜ್ಯ ಸರ್ಕಾರದ ಕಡೆಯಿಂದ ಕೊಡಬೇಕಾಗಿದ್ದ 5 ಕೆಜಿ ಅಕ್ಕಿಗೆ ಅಕ್ಕಿ ಹೊಂದಾಣಿಕೆ ಆಗಿಲ್ಲ. ಹೀಗಾಗಿ ಈ 5 ಕೆಜಿ ಬದಲಿಗೆ ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿಯ ಜೊತೆಗೆ ಇನ್ನು 5 ಕೆಜಿಗೆ ಹಣ ಕೊಡ್ತೀವಿ ಅಂತ ಹೇಳಿ ಇವತ್ತು ರಾಜ್ಯ ಸರ್ಕಾರ ನಿರ್ಧಾರವನ್ನ ಪ್ರಕಟಿಸಿದೆ. ಅಂದ್ರೆ 34 ರೂಪಾಯಿ ಪ್ರತಿ ಕೆಜಿಗೆ ಅನ್ನೋ ರೀತಿಯಲ್ಲಿ ಲೆಕ್ಕಾಚಾರ ಮಾಡಿ 5 ಕೆಜಿಗೆ 170 ರೂಪಾಯಿ ಒಂದು ತಲೆಗೆ ಅನ್ನೋ ರೀತಿಯಲ್ಲಿ, ಅಂದ್ರೆ ಬಿಪಿಎಲ್ ಕಾರ್ಡ್ ಹಾಗೆ ಅಂತ್ಯೋದಯ ಕಾರ್ಡ್ ಇರುವವರ ವ್ಯಕ್ತಿಗಳ ನೇರ ಬ್ಯಾಂಕ್ ಖಾತೆಗೇನೆ ಈ ಒಂದು ಹಣವನ್ನ ವರ್ಗಾವಣೆ ಮಾಡ್ತೀವಿ 170 ರೂಪಾಯಿ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಿದೆ. ಇನ್ ಕೇಸ್ ಮನೆಯಲ್ಲಿ 5 ಜನ ಇದ್ರೆ ಹೇಗೆ, ಅಥವಾ 4, 3 ಜನ ಇದ್ರೆ ಹೇಗೆ ಅನ್ನೋದಕ್ಕೆ 5 ಜನರ ರೆಫರೆನ್ಸ್ ಅನ್ನ ತೆಗೆದುಕೊಂಡು ಕೂಡ ಸಚಿವರು ಮಾತನಾಡಿದ್ದನ್ನು ನಾವು ಗಮನಿಸಿದ್ವಿ. ಒಂದು ಮನೆಯಲ್ಲಿ 5 ಜನ ಇದ್ರೆ 1 ಕೆಜಿಗೆ 34 ರೂಪಾಯಿ, ಹಾಗೆ ಒಬ್ಬ ವ್ಯಕ್ತಿಗೆ 170 ರೂಪಾಯಿ ಅನ್ನೋ ರೀತಿಯಲ್ಲಿ 170 ಇಂಟು 5 ಮಾಡಿ 850 ರೂಪಾಯಿ ಮನೆಯ ಯಜಮಾನ ಅಂತ ಹೇಳಿ ಯಾರು ಘೋಷಣೆ ಆಗಿರ್ತಾರೆ ಅವರ, ಅಂದ್ರೆ ಮನೆ ಮ್ಯಾನೇಜ್ ಮಾಡ್ತಿರುವವರು ಯಾರು ಅಂತ ಹೇಳಿ ಘೋಷಣೆ ಆಗಿರುತ್ತೆ ಕಾರ್ಡ್ಗಳಲ್ಲಿ, ಅವರ ಅಕೌಂಟ್ಗೆ ಹಣವನ್ನ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ತಿಳಿಸ್ತಾ ಇದೆ. ಅಂದ್ರೆ ಒಟ್ಟು ಲೆಕ್ಕಾಚಾರವನ್ನ ನಾವು ಗಮನಿಸಿದ್ರೆ ಈಗ 5 ವ್ಯಕ್ತಿಗಳಿರೋ ಒಂದು ಕುಟುಂಬಕ್ಕೆ 850 ರೂಪಾಯಿ, ಅಥವಾ ಒಬ್ಬನೇ ವ್ಯಕ್ತಿ ಇದ್ರೆ 170 ರೂಪಾಯಿ ಅನ್ನೋ ರೀತಿಯ ಲೆಕ್ಕಾಚಾರ ಮಾಡಿದ್ರೆ ಸರಿಸುಮಾರು ಒಂದು ತಿಂಗಳಿಗೆ 750ರಿಂದ 800 ಕೋಟಿಯಷ್ಟು ಖರ್ಚನ್ನ ರಾಜ್ಯ ಸರ್ಕಾರ ಮಾಡಬೇಕಾಗತ್ತೆ. ಅದರಲ್ಲೂ ನೇರವಾಗಿ ಹಣದ ಸ್ವರೂಪದಲ್ಲೇ ಈ ಖರ್ಚನ್ನ ಮಾಡೋ ಅನಿವಾರ್ಯತೆ. ಬಿಪಿಎಲ್ ಹಾಗೆ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಮಾತ್ರ ಈ ಒಂದು ಯೋಜನೆ ಫಲಾನುಭವಿಗಳಾಗ್ಲಿಕ್ಕೆ ಅವಕಾಶ ಇರುತ್ತೆ. ಹಾಗಾದ್ರೆ ಫಲಾನುಭವಿಗಳು ಎಷ್ಟು ಮಂದಿ, ಅದರ ಲೆಕ್ಕಾಚಾರ ಕೂಡ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಅಂತ್ಯೋದಯ ಕಾರ್ಡ್ ಇರುವವರು ರಾಜ್ಯದಲ್ಲಿ ಒಟ್ಟು 10.90 ಲಕ್ಷ ಮಂದಿ. ಬಿಪಿಎಲ್ ಕುಟುಂಬಗಳ ಸಂಖ್ಯೆ 1.17 ಕೋಟಿಯಷ್ಟಿದೆ. ಒಟ್ಟು ಪಡಿತರರ ಪಟ್ಟಿಯಲ್ಲಿ ಇರುವ ಅಂಕಿಅಂಶಗಳನ್ನ ಗಮನಿಸಿದ್ರೆ 1.19 ಕೋಟಿ. ಹಾಗೆ ಒಟ್ಟು ಫಲಾನುಭವಿಗಳು ಎಷ್ಟು ಮಂದಿ ಆಗ್ತಾರೆ ಬಿಪಿಎಲ್ ಜೊತೆಗೆ ಅಂತ್ಯೋದಯ, ಅದನ್ನ ಲೆಕ್ಕಾಚಾರ ಮಾಡಿದ್ರೆ ಅಲ್ಲಿ ಸಿಗುವ ಸಂಖ್ಯೆ 4.42 ಕೋಟಿಯಷ್ಟು ಅಂತ ಹೇಳಿ. ಹಾಗಾದ್ರೆ ಇಷ್ಟು ಮಂದಿಗೆ ಕೊಡಬೇಕಾಗಿರೋ ಹಣ ಎಷ್ಟು, ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಕೊಡಬೇಕಾಗಿರೋ ಹಣದ ಪ್ರಮಾಣ ಒಂದು ತಿಂಗಳಿಗೆ ನಾವು ಹೇಳ್ತಾ ಇರೋದು 751 ಕೋಟಿ ರೂಪಾಯಿಯನ್ನ ನೇರವಾಗಿ ಬ್ಯಾಂಕ್ ಖಾತೆಗೇನೆ ವರ್ಗಾವಣೆ ಮಾಡಬೇಕಾಗುತ್ತೆ ರಾಜ್ಯ ಸರ್ಕಾರ ಇವತ್ತು ಕೊಟ್ಟಿರುವ ಮಾತಿನ ಪ್ರಕಾರ ನಡೆದುಕೊಳ್ಳೋದಾದ್ರೆ. ಇನ್ನು ಅನ್ನಭಾಗ್ಯದ ಒಟ್ಟು ಖರ್ಚು ಎಷ್ಟು ಬರುತ್ತೆ ಪ್ರತಿ ವರ್ಷಕ್ಕೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಸಿಗೋ ಉತ್ತರ ಬರೋಬ್ಬರಿ 10,092 ಕೋಟಿ ರೂಪಾಯಿಯಷ್ಟು ಅಂತ ಹೇಳಿ. ಇದನ್ನ ಹೊಂದಿಸೋದು ಜೊತೆಗೆ ಹೊಂದಿಸಿ ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಹೊಣೆ ಸದ್ಯಕ್ಕೆ ರಾಜ್ಯ ಸರ್ಕಾರದ ಮೇಲಿದೆ. ಅಲ್ಲಿಗೆ ಈ ಅನ್ನಭಾಗ್ಯ ಗ್ಯಾರಂಟಿ ಕೊಡಿ, ಇಲ್ಲಾಂದ್ರೆ ಕಾಸು ಕೊಡಿ ಅಂತ ಐಡಿಯಾ ಕೊಟ್ಟಿದ್ದೆ ಬಿಜೆಪಿ.
ಈಗ ಸಿದ್ದು ಸರ್ಕಾರ ಕಾಸು ಕೊಡೋ ಗ್ಯಾರಂಟಿ ಕೊಟ್ಟಿದೆ. ಆದ್ರೂ ಬಿಜೆಪಿಯವರಿಗೆ ತೃಪ್ತಿ ಇಲ್ಲ. ನೀವು ಕೊಡೋ ಕಾಸು ಯಾವ ಮೂಲೆಗೆ ಅಂತ ಹೊಸ ವರಸೆ ತೆಗೆದು ವಾಚಾಮಗೋಚರವಾಗಿ ವಾಗ್ದಾಳಿ ಶುರು ಹಚ್ಕೊಂಡ್ರು. ಅಕ್ಕಿನ ಕೇಂದ್ರ ಸರ್ಕಾರ ಕೊಡ್ತಿಲ್ವಲ್ಲ, ಅದನ್ನ 340 ರೂಪಾಯಿನ ಅವ್ರ ಗಂಡನ ಅಕೌಂಟಿಗೆ ಹಾಕ್ಬಿಡಿ, ನೀವು ಮುಗ್ದೇ ಹೋಯ್ತಲ್ಲ. ಅನ್ನಭಾಗ್ಯಕ್ಕೆ 10 ಕೆಜಿ ಅಕ್ಕಿ ಸಿಕ್ತಿಲ್ಲ ಅಂದ್ರೆ ನಿಮ್ ಕೈಯಲ್ಲಿ ಕೊಡಲು ಆಗ್ಲಿಲ್ಲ ಅಂದ್ರೆ ಹಣ ಕೊಟ್ಬಿಡಿ, ಹೀಗಂತ ಐಡಿಯಾ ಕೊಟ್ಟಿದ್ದೇ ಬಿಜೆಪಿ ನಾಯಕರು. ಜೂನ್ 19ರಂದು ಸಂಸದ ಪ್ರತಾಪ್ ಸಿಂಹ ಕೊಟ್ಟಿದ್ದ ಐಡಿಯಾವನ್ನೇ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದೆ. ಆದರೂ ಕೇಸರಿ ಪಡೆ ಸಿಟ್ಟು ತಣ್ಣಗಾಗಿಲ್ಲ. ಸಿದ್ದರಾಮಯ್ಯ ಸರ್ಕಾರ ವಚನಭ್ರಷ್ಟ ಸರ್ಕಾರ, ಕೊಟ್ಟ ಮಾತು ತಪ್ಪಿದೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದೆ. ಇವತ್ತು ಮಾರ್ಕೆಟ್ ಅಲ್ಲಿ 33-34 ರೂಪಾಯಿ ಅಕ್ಕಿ ಎಲ್ಲಿ ಬರ್ತದೆ ತಗೊಬರ್ಲಿ ರಾಜ್ಯ ಸರ್ಕಾರ ಹೋಗಿ, ಅದಕ್ಕೆ ಬೇಕಾದಂತ ಹಣವನ್ನು ಹೊಂದಿಸ್ಕೊಂಡು 10 ಕೆಜಿಗೆ ಎಷ್ಟು ಬೇಕಾಗ್ತದೆ 45 ರೂಪಾಯಿ ಇಂಟು 10 ಕೆಜಿ ಪ್ರತಿ ವ್ಯಕ್ತಿಗೆ ಅದನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಈ ಒಂದು ಸರ್ಕಾರದ ಕರ್ತವ್ಯ. ನಮ್ಮ ಪಕ್ಷದವ್ರು ಯಾರೊಬ್ರು ಸಜೆಸ್ಟ್ ಮಾಡಿದ್ರು ದುಡ್ಡಾದ್ರೂ ಕೊಡ್ರಿ, ದುಡ್ಡು ತಿನ್ನಕ್ಕಾಗತ್ತಾ ಅಂದ್. ಈಗ ಏನ್ ಮತ್ತೆ ಈಗ ದುಡ್ಡು ಕೊಡ್ತಾ ಇದಾರೆ, ದುಡ್ಡು ತಿನ್ನಕ್ಕಾಗತ್ತಾ? ಹಣ ಹಾಕುವಂತ ಡೋಂಗಿ ರಾಜಕಾರಣ ನಿಮ್ದು ಸರಿಯಲ್ಲ, ನಾವು ಇದನ್ನು ಖಂಡಿಸ್ತೇವೆ. ಕಾಂಗ್ರೆಸ್ ಸರ್ಕಾರ ಜನರಿಗೆ ಹೇಳಿರುವ ರೀತಿಯನ್ನು ನಡ್ಕೋಬೇಕು, ಇಲ್ಲಾಂತಾದ್ರೆ ವಿಧಾನಸಭೆ ಒಳಗೆ ಮತ್ತು ಹೊರಗೆ ನಮ್ಮ ಹೋರಾಟಗಳು ನಡೀತದೆ. ನಿಮ್ಮದು ವಚನ ಭ್ರಷ್ಟ ಸರ್ಕಾರ. 1 ತಿಂಗಳಲ್ಲೇ ನಿಮ್ ಸರ್ಕಾರ ಫೇಲ್ಯೂರ್ ಆಗೋಯ್ತು. ಗ್ಯಾರಂಟಿ ಏನಿದೆ ಟೋಟಲಿ ಫೇಲ್ಯೂರ್. ಕೇವಲ 5 ಕೆಜಿಗೆ ದುಡ್ಡನ್ನ ಕೊಟ್ಟು ನೀವು ಯಾಮಾರಿಸುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಬಾರ್ದು. ನೀವು ಮಾಡ್ತಾ ಇರತಕ್ಕಂಥ ಇದೊಂದು ದೋಖಾ ಸಿಸ್ಟಮ್ ಅನ್ನ ಮಾಡ್ತಾ ಇದ್ರೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಅಕ್ಕಿ ಬದಲು ದುಡ್ಡು ಕೊಡೋಕೆ ಹೊರಟಿರೋ ಸರ್ಕಾರ ಇನ್ನು 2 ಗ್ಯಾರಂಟಿಗೂ ಕೂಡ ದುಡ್ಡನ್ನೇ ಕೊಡಬೇಕು. ಯುವ ನಿಧಿ 3,000, ಮನೆ ಒಡತಿಗೆ 2,000. ಈಗ ಸದ್ಯಕ್ಕೆ ಯುವ ನಿಧಿ ವೇಟಿಂಗ್ ಲಿಸ್ಟ್ ನಲ್ಲಿದೆ. ಲಕ್ಷ್ಮಿ ಕತೆ ಏನು ಅನ್ನೋದಕ್ಕೆ ಉತ್ತರ ಇಲ್ಲಿದೆ. ಅನ್ನಭಾಗ್ಯಕ್ಕೆ ಬಿ ಪ್ಲಾನ್, ಗೃಹಲಕ್ಷ್ಮಿಗೇನು? ಆಗಸ್ಟ್ನಲ್ಲಾದ್ರೂ ಸಿಗುತ್ತಾ ಯೋಜನೆ ಲಾಭ? ಅನ್ನಭಾಗ್ಯಕ್ಕೇನೋ ತಾತ್ಕಾಲಿಕವಾಗಿ ಬಿ ಪ್ಲಾನ್ ಮಾಡಿ ಬೀಸೋ ದೊಣ್ಣೆಯಿಂದ ಸರ್ಕಾರ ಬಚಾವಾಗಿದೆ. ಆದರೆ ಸರ್ಕಾರದ ಮುಂದಿರೋ ಮತ್ತೊಂದು ಸವಾಲು ಗೃಹಲಕ್ಷ್ಮಿ ಯೋಜನೆ. ಆದರೆ ಇವತ್ತಿನ ಕ್ಯಾಬಿನೆಟ್ನಲ್ಲೂ ಈ ಯೋಜನೆ ಜಾರಿ ದಿನಾಂಕದ ಬಗ್ಗೆ ಸ್ಪಷ್ಟತೆ ಸಿಕ್ಕಿಲ್ಲ. ಆಗಸ್ಟ್ 14ಕ್ಕೆ ಯೋಜನೆ ಜಾರಿ ಮಾಡಲು ಸಿದ್ಧತೆ ಮಾಡಿಕೊಳ್ತಾ ಇದ್ದೀವಿ. ಆದರೆ ಅದಕ್ಕೂ ಮುನ್ನ ಗೃಹಲಕ್ಷ್ಮಿ ಯೋಜನೆ ಟೇಕ್ ಆಫ್ ಆಗಬೇಕು ಅಂತಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಇವತ್ತು ಸದ್ಯಕ್ಕೆ ಗೃಹಜ್ಯೋತಿ ಓಡ್ತಾ ಇದೆ. ಗೃಹಜ್ಯೋತಿ ಈಗ ಸ್ಮೂತ್ ಆಗಿದೆ. ಇದು ಒಂದು ಹಂತಕ್ಕೆ ಬರಲಿ, ಇನ್ನೊಂದು 4-5 ದಿನದಲ್ಲಿ ಇದಾಗತ್ತೆ. ಆಗಸ್ಟ್ನಲ್ಲಿ ಅವರ ಗೃಹಲಕ್ಷ್ಮಿಯ ಅಕೌಂಟ್ಗೆ ಆಗಸ್ಟ್ನಲ್ಲಿ ದುಡ್ಡು ಹೋಗುತ್ತೆ. ಪ್ಲೇಸ್ಟೋರ್ನಲ್ಲಿ ಆಪ್ ರಿಲೀಸ್ಗೆ ಚಿಂತನೆ. ಜಿಎಸ್ಟಿ ಐಟಿ ರಿಟರ್ನ್ ಮಾಡ್ತಿದ್ರೆ ಅರ್ಜಿ ರಿಜೆಕ್ಟ್. ಗೃಹಲಕ್ಷ್ಮಿ ಯೋಜನೆ ಜಾರಿಗೂ ಗೃಹಜ್ಯೋತಿಯಂತೆ ಸೇವಾ ಸಿಂಧು ಮೂಲಕ ಅರ್ಜಿ ಸಲ್ಲಿಕೆಗೆ ಸಿದ್ಧತೆ ನಡೆಯುತ್ತಿದೆ. ಜೊತೆಗೆ ಸರ್ವರ್ ಬ್ಯುಸಿ ಸಮಸ್ಯೆಗೆ ಕಡಿವಾಣ ಹಾಕಲು ಪ್ಲೇಸ್ಟೋರ್ನಲ್ಲಿ ಆಪ್ ಬಿಡುಗಡೆಗೂ ಚಿಂತನೆ ನಡೆಯುತ್ತಿದ್ದು, ಫಲಾನುಭವಿಗಳ ಆಯ್ಕೆ ಬಗ್ಗೆ ಮತ್ತಷ್ಟು ಬದಲಾವಣೆ ಮಾಡಲಾಗ್ತಿದೆ. ಜಿಎಸ್ಟಿ ಐಟಿ ರಿಟರ್ನ್ ಮಾಡುತ್ತಿದ್ರೆ ಅರ್ಜಿ ಅಪ್ಲೋಡೇ ಆಗಲ್ವಂತೆ. ಹೀಗಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. 5 ಗ್ಯಾರಂಟಿ ಜಾರಿಗೆನೆ ಸರ್ಕಾರ ಹೆಣಗಾಡ್ತಾ ಇದೆ. ಈ 5ಕ್ಕಿಂತ 6ನೇ ಗ್ಯಾರಂಟಿ ಬಗ್ಗೆನೇ ಕಾಂಗ್ರೆಸ್ಗೆ ಆಸಕ್ತಿ ಜಾಸ್ತಿ. ಆ ಗ್ಯಾರಂಟಿಗೆ ಮುಖ್ಯಮಂತ್ರಿ ಕಚೇರಿಯೇ ಕೇಂದ್ರ ಅಂತ ಬಿಜೆಪಿ ಆರೋಪ ಮಾಡ್ತಿದೆ. 6ನೇ ಗ್ಯಾರಂಟಿ ಏನು, ಆರೋಪದ ಹಿಂದಿನ ಕಾರಣವೇನು ನೋಡಿ. ಕಾಸಿಗಾಗಿ ಪೋಸ್ಟಿಂಗ್ ಕಾಂಗ್ರೆಸ್ನ 6ನೇ ಗ್ಯಾರಂಟಿ. ಕೈ ವಿರುದ್ಧ ಬಿಜೆಪಿ ಕಮಿಷನ್ ಟ್ರಾನ್ಸ್ಫರ್ ಬಾಂಬ್. ಎಲ್ಲ ಕಡೆ ಅಂಗಡಿ ಓಪನ್ ಆಗಿದೆ, ವರ್ಗಾವಣೆ ದಂಧ ಪ್ರಾರಂಭ ಆಗಿದೆ. ಸರ್ಕಾರ ಟೇಕ್ ಆಫ್ ಆಗಿ 2 ತಿಂಗಳು ಕಳೆದಿಲ್ಲ. ಆಗಲೇ ಮಾಜಿ ಸಿಎಂ ಎಚ್ಡಿಕೆ ಸಿದ್ದು ಸರ್ಕಾರದ ವಿರುದ್ಧ ಗಂಭೀರ ಬಾಂಬ್ ಸಿಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಸರಣಿ ಟ್ವೀಟ್ಗಳ ಮೂಲಕ ಕಾಸಿಗಾಗಿ ಪೋಸ್ಟಿಂಗ್ ನಡೆಯುತ್ತಿದೆ. ಒಂದೇ ಹುದ್ದೆಗೆ ಸ್ವತಃ ಮುಖ್ಯಮಂತ್ರಿಗಳೇ 4ವರಿಗೆ ಶಿಫಾರಸು ಕೊಟ್ಟಿದ್ದಾರೆ. ಸಿಎಂ ಕಚೇರಿಯಲ್ಲಿ ವರ್ಗಾವರ್ಗಿ ದಂಧೆಗೆ ಹುಂಡಿ ಇದೆ ಎಂದು ಆರೋಪಗಳ ಸುರಿಮಳೆಗೈದಿದ್ದಾರೆ. ಶುರುವಾಗುತ್ತೆ. ಅದಕ್ಕೋಸ್ಕರಲೇ ಎಲ್ಲ ನಿಲ್ಸಿರೋದು. ರೇಟ್ ಫಿಕ್ಸ್ ಮಾಡ್ಕೊಳ್ಳೋಕ್ಕೋಸ್ಕರಲೇ ಎಲ್ಲ ಕೆಲಸಗಳನ್ನು ನಿಲ್ಲಿಸಿದ್ದಾರೆ. ಒಂದು ಹುದ್ದೆಗೆ 5 ವ್ಯಕ್ತಿಗಳನ್ನ ನಿಯುಕ್ತಿಗೊಳಿಸ್ತೀವಿ ಆದೇಶ ಮಾಡ್ತಕ್ಕಂಥದ್ದಕ್ಕೆ ಯಾರು ಈ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇವತ್ತು ಜನಜನಿತವಾಗಿದೆ. ವರ್ಗಾವಣೆ ದಂಧೆ ದೊಡ್ಡ ಮಟ್ಟದಲ್ಲಿ ನಡೀತಿದೆ ಅಂತೇಳಿ ಎಚ್ಡಿಕೆ ಆರೋಪಕ್ಕೆ ಧ್ವನಿಗೂಡಿಸಿದ ಕೇಸರಿ ಪಡೆ. ಸರ್ಕಾರ ಆಯಕಟ್ಟಿನ ಹುದ್ದೆಗಳಿಗೆ ನೇಮಕ ಮಾಡ್ತಿದಾರಲ್ಲ, ಅವ್ರ ಬ್ಯಾಕ್ ಗ್ರೌಂಡ್ ಎಲ್ಲ ಸ್ವಲ್ಪ ಪರಿಶೀಲನೆ ಮಾಡಿ ಈ ಸರ್ಕಾರದ ಪ್ರಾಮಾಣಿಕತೆ ಏನು ಅನ್ನೋದು ಅರ್ಥ ಆಗುತ್ತೆ.
ಹಣದ ಆಧಾರಿತವಾಗಿ ವರ್ಗಾವಣೆ ಆಗಬಾರ್ದು. ಆಗ್ತಿರುವಂಥದ್ದು ನಿಜಕ್ಕೂ ಖಂಡನೀಯ. ಈ ಸರ್ಕಾರದಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ, ವರ್ಗಾವಣೆ ದಂಧ ಪ್ರಾರಂಭ ಆಗಿದೆ, ಅಂಗಡಿ ವ್ಯಾಪಾರ ಪ್ರಾರಂಭ ಆಗಿದೆ, ಎಲ್ಲ ಕಡೆ ಅಂಗಡಿ ಓಪನ್ ಆಗಿದೆ. ನಾವು ಕಾದು ನೋಡ್ತೀವಿ. ಹಿಂದೆ ನಮ್ಮ ಸರ್ಕಾರದಾಗ 40% ಅಂತ ಸುಳ್ಳು ಆರೋಪಗಳನ್ನು ಮಾಡಿದೆ. ಇವತ್ತು ಇದು 60% ಸರ್ಕಾರ ಆಗಿದೆ. ಆದ್ರೆ ಇವರ ಆರೋಪ ಸುಳ್ಳು ಅಂತ ಸಚಿವ ರಾಮಲಿಂಗಾರೆಡ್ಡಿ ಸರ್ಕಾರವನ್ನ ಸಮರ್ಥಿಸಿಕೊಂಡ್ರು. ನಾವು ಒಂದು ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಮೇಲೆ ಆಪಾದನೆ ಮಾಡಿ ನಾವು ಅದನ್ನ ಭ್ರಷ್ಟಾಚಾರ ನಾವು ಮಾಡೋಕ್ಕಾಗತ್ತಾ? ಭ್ರಷ್ಟಾಚಾರ ಯಾವುದೂ ಕೂಡ ಆಗಿಲ್ಲ. ಈ ರಾಜಕೀಯ ಕೆಸರೆ ರಚಾಟ ಏನೇ ಇರಲಿ, ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನಮ್ಮ ಸಮರ ನಿರಂತರ ಅನ್ನೋ ಹಾಗೆ ಲೋಕಾಯುಕ್ತ ಇವತ್ತು ಭರ್ಜರಿ ಬೇಟೆ ಮಾಡಿದೆ. ಕಂತೆ ಹಣದಲ್ಲೇ ಅರಮನೆ ಕಟ್ಟೋಷ್ಟು ಹಣ ಮಾಡಿದ್ದ ಕುಳಗಳ ಮೇಲೆ ಲೋಕ ರೇಡ್ ಮಾಡಿದೆ. ಭ್ರಷ್ಟರಿಗೆ ಚಳಿ ಬಿಡಿಸಿದ ಲೋಕಾಯುಕ್ತ 13 ಜಿಲ್ಲೆ 15 ಅಧಿಕಾರಿಗಳ ಮೇಲೆ ರೇಡ್. ರಾಜ್ಯದಲ್ಲಿ ಲೋಕಾಯುಕ್ತ ಮೆಗಾ ಬೇಟೆ ಆರಂಭಿಸಿದೆ. ಬೆಳಿಗ್ಗೆ ಎದ್ದು ಕಣ್ಣು ಉಜ್ಜಿಕೊಳ್ಳೋ ಹೊತ್ತಿಗೆ ಅಧಿಕಾರಿಗಳ ಮನೆ ಮುಂದೆ ಲೋಕಾಯುಕ್ತ ಸಿಬ್ಬಂದಿ ಹಾಜರಾಗಿದ್ರು. ಪಿಡಬ್ಲ್ಯೂಡಿ, ಕೃಷಿ, ಅಬಕಾರಿ ಇಲಾಖೆಯ ಅಧಿಕಾರಿಗಳ ಮನೆಯಲ್ಲಿ ಶೋಧ ನಡೆಸಿ ಅಪಾರ ಪ್ರಮಾಣದ ನಗದು, ಆಸ್ತಿಪಾಸ್ತಿ, ಸಂಪತ್ತನ್ನು ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಮಡಿಕೇರಿ, ತುಮಕೂರು, ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ರಾಯಚೂರು, ಬೆಳಗಾವಿ, ಕೋಲಾರ ಮತ್ತು ಯಾದಗಿರಿ ಜಿಲ್ಲೆಯ ವಿವಿಧೆಡೆ ದಾಳಿ ನಡೆಸಿ ಶೋಧ ನಡೆಸಿದ್ರು. ಬಾಗಲಕೋಟೆ ಜಿಲ್ಲೆಯಲ್ಲಿ 2 ಕಡೆ ರೇಡ್ ಆಗಿದೆ. ಒಂದು ಚೇತನ ಪಾಟೀಲ್, ಜಾಯಿಂಟ್ ಡೈರೆಕ್ಟರ್ ಫಾರ್ ಅಗ್ರಿಕಲ್ಚರ್, ಇನ್ನೊಂದು ಕೃಷ್ಣ ಶಿರೂರ್ ಅಂತ ಅಗ್ರಿಕಲ್ಚರ್ ಆಫೀಸರ್ ಬೆಳಗಿ. ಹಣದ ಜೊತೆ ಸಿಕ್ತು ಫಾರಿನ್ ವಿಸ್ಕಿ, ಜೀವಂತ ಆಮೆ. ಬೆಂಗಳೂರಿನ ಕೆಆರ್ಪುರಂ ತಹಶೀಲ್ದಾರ್ ಅಜಿತ್ ರೈ ಮನೆಯಲ್ಲಿ ಅಪಾರ ಪ್ರಮಾಣದ ವಿದೇಶಿ ಮದ್ಯ ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ದುಬಾರಿ ಕಾರುಗಳು ಕೂಡ ಪತ್ತೆಯಾಗಿವೆ. ಬಾಗಲಕೋಟೆಯ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಜೆಡಿ ಚೇತನಾ ಪಾಟೀಲ್ ಮನೆಯಲ್ಲಿ ಚಿನ್ನಾಭರಣದ ಜೊತೆಗೆ 31 ವ್ಯಾನಿಟಿ ಬ್ಯಾಗ್ಗಳು, 2 ಜೀವಂತ ನಕ್ಷತ್ರ ಆಮೆಗಳು ಪತ್ತೆಯಾಗಿವೆ. ರಾಯಚೂರು ನಗರದಲ್ಲಿ ಎಡಬ್ಲ್ಯೂ ಪ್ರಕಾಶ್ ಪುತ್ರ ಲೋಕಾಯುಕ್ತರಿಗೆ ಚಳ್ಳೆಹಣ್ಣು ತಿನ್ನಿಸಿದ್ದಾನೆ. ಬೇರೆಯವರ ಮಾವಿನ ತೋಟ ತೋರಿಸಿ ದಾರಿ ತಪ್ಪಿಸಲು ಹೈಡ್ರಾಮಾ ಮಾಡಿದ್ದಾನೆ. ಇದಿಷ್ಟೇ ಅಲ್ಲ, ಕೋಟಿ ಕುಳಗಳ ಲಿಸ್ಟ್ನಲ್ಲಿ ಇನ್ನೂ ಬಹಳಷ್ಟು ಮಂದಿ ಇದ್ದಾರೆ. ಹಾಗಾದ್ರೆ ಅಂಥವರ ಮನೆ ಮೇಲೆ ರೇಡ್ ನಡೆಸಿದ ಸಂದರ್ಭದಲ್ಲಿ ಜಪ್ತಿಯಾದ ಪ್ರಮಾಣದ ಆಸ್ತಿ ಮೌಲ್ಯ ಎಷ್ಟು, ಅದನ್ನ ಗಮನಿಸ್ತಾ ಹೋಗೋಣ. ಎಲ್ಲೆಲ್ಲಾಯ್ತು, ಯಾವ ಅಧಿಕಾರಿಗಳ ಮೇಲೆ, ಹಾಗೆ ರೇಡ್ನ ಸಂದರ್ಭದಲ್ಲಿ ಸಿಕ್ಕಿದ್ದೇನು, ಅದರ ಡೀಟೇಲ್ಸ್ ಇಲ್ಲಿದೆ. ಮೊದಲನೇದಾಗಿ ಲೋಕ ಬಲಿಯಲ್ಲಿ ಬಿದ್ದ ಭ್ರಷ್ಟರ ಪಟ್ಟಿಯಲ್ಲಿ ಸಿಗ್ತಾ ಇರೋದು ಅಜಿತ್ ಕುಮಾರ್ ರೈ, ಕೆಆರ್ಪುರದ ತಹಶೀಲ್ದಾರ್. ಇವರು ಬರೋಬ್ಬರಿ 40 ಲಕ್ಷ ನಗದು ಹಾಗೆ 1.5 ಕೋಟಿಯಷ್ಟು ಪ್ರಮಾಣದ ಆಸ್ತಿ ಇವರ ಹೆಸರಲ್ಲಿದ್ದು ರೇಡ್ ಸಂದರ್ಭದಲ್ಲಿ ಗೊತ್ತಾಗಿದೆ. ಇಷ್ಟೇ ಅಲ್ಲ, 100 ಎಕರೆ ಬೇನಾಮಿ ಆಸ್ತಿ ಹಾಗೆ 5 ದುಬಾರಿ ಐಷಾರಾಮಿ ಕಾರ್ಗಳು ಕೂಡ ರೇಡ್ನ ಸಂದರ್ಭದಲ್ಲಿ ಲಾಕ್ ಆಗಿದೆ. ಹಾಗೆ ಮತ್ತೊಬ್ಬ ಕೋಟಿ ಕೂಡ ಭೀಮನಗೌಡ, PWAEE ಬಾಗಲಕೋಟೆ, ಇಲ್ಲಿ ರೇಡ್ ನಡೆಸಿದ ಸಂದರ್ಭದಲ್ಲಿ 5.50 ಲಕ್ಷ ಹಣ ನಗದು ಲಭ್ಯವಾಗಿದೆ. ಹಾಗೆ 1.25 kg ಚಿನ್ನ, 6 ಫ್ಲಾಟ್, 3 ಮನೆಯನ್ನ ಕೂಡ, ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಕೂಡ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಷ್ಟೇ ಅಲ್ಲ, 3 ದುಬಾರಿ ಕಾರ್ಗಳು ಹಾಗೆ 30 ಲಕ್ಷ ರೂಪಾಯಿ ಬೆಲೆ ಬಾಳುವ ಶೇರ್ಗಳು ಕೂಡ ಸಾಹೇಬ್ರ ಹೆಸರಲ್ಲಿ ಇರೋದು ಲೋಕಾಯುಕ್ತ ರೇಡ್ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಕೋಟಿಕುಳದ ಲಿಸ್ಟ್ನಲ್ಲಿ ಮತ್ತೊಬ್ಬ ಅಧಿಕಾರಿ ಗಮನಿಸ್ತಾ ಹೋಗೋಣ. PWD ಇಲಾಖೆಯ AEE ಪ್ರಕಾಶ್ ಅವರ ನಿವಾಸದ ಮೇಲೆ ರೇಡ್ ನಡೆಸಿದ ಸಂದರ್ಭದಲ್ಲಿ 600 ಗ್ರಾಂ ಚಿನ್ನಾಭರಣ, 3 kg ಬೆಳ್ಳಿ, 13 ಲಕ್ಷ ಹಾರ್ಡ್ ಕ್ಯಾಶ್ ಪತ್ತೆಯಾಗಿದೆ. ರೇಡ್ ನಡೆಸಿದ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಜಪ್ತಿ ಮಾಡಿಕೊಂಡಿದ್ದಾರೆ. ಹಾಗೆ 14 ಎಕರೆಯಷ್ಟು ಮಾವಿನ ತೋಟಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ನ ಜೊತೆಗೆ ಮತ್ತೊಂದಷ್ಟು ಆಸ್ತಿಗಳು ಕೂಡ ಈ ಅಧಿಕಾರಿಯ ಹೆಸರಲ್ಲಿರೋದು ಲೋಕಾಯುಕ್ತ ದಾಳಿಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಮತ್ತೊಬ್ಬ ಅಧಿಕಾರಿ ಚೇತನಾ ಈಗಷ್ಟೇ ಒಂದಷ್ಟು ವಿವರವನ್ನ ಕೊಟ್ವಿ ಯಾವ ರೀತಿಯಾಗಿ ಜಪ್ತಿ ಮಾಡಲಾಗಿದೆ ಚೇತನಾ ಅವರ ನಿವಾಸದಿಂದ ಅಂತ ಹೇಳಿ. ಅದರ ಮತ್ತಷ್ಟು ಡೀಟೇಲ್ಸ್ ನಾವು ಕೃಷಿ ಇಲಾಖೆ ಬಾಗಲಕೋಟೆಯ ಅಧಿಕಾರಿ ಜಂಟಿ ನಿರ್ದೇಶಕರು ಚೇತನಾ ಅವರ ನಿವಾಸದಲ್ಲಿ ರೇಡ್ ನಡೆಸಿದ ಸಂದರ್ಭದಲ್ಲಿ 32 ಲಕ್ಷ ಹಣ ಹಾಗೆ 1.45 ಕೋಟಿಯಷ್ಟು ಪ್ರಮಾಣದ ಆಸ್ತಿ ದಾಖಲಾತಿಗಳನ್ನ ಜಪ್ತಿ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಮತ್ತೊಬ್ಬ ಅಧಿಕಾರಿ ಕೃಷಿ ಇಲಾಖೆ ಬಾಗಲಕೋಟೆ ಕೃಷ್ಣ ರಾಮಪ್ಪ ಅವರು ಹಿರಿಯ ಅಧಿಕಾರಿ, ಆದಾಯ ಮೀರಿ ಆಸ್ತಿಯನ್ನ ಗಳಿಕೆ ಮಾಡಿರೋದು ಪತ್ತೆಯಾಗಿದೆ.
71.88 ಲಕ್ಷದಷ್ಟು ಆಸ್ತಿ ಇವರ ಹೆಸರಲ್ಲಿ ಇದೆ ಅನ್ನುವುದು ಲೋಕಾಯುಕ್ತ ದಾಳಿ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಹಾಗೆ ಜಿಂಗಪ್ಪ ಪದ್ಮಣ್ಣ ಶೆಟ್ಟಿ AEE ಕುಡಿಯುವ ನೀರು ಮತ್ತು ಒಳಚರಂಡಿ ಇಲಾಖೆಯ AEE ಇವರ ನಿವಾಸದ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿಯನ್ನ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಬರೋಬ್ಬರಿ 1.42 ಕೋಟಿ ಮೌಲ್ಯದ ಆಸ್ತಿ ಇವರ ಹೆಸರಲ್ಲಿರೋದು ಪತ್ತೆಯಾಗಿದೆ. ಆದಾಯಕ್ಕೂ ಮೀರಿ ಎಷ್ಟು ಪ್ರಮಾಣದಲ್ಲಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನೋದಕ್ಕೆ ಲೋಕಾಯುಕ್ತ ರೇಡ್ನ ಸಂದರ್ಭದಲ್ಲಿ ಜಪ್ತಿಯಾಗಿರುವ ಈ ಪ್ರಾಪರ್ಟೀಸ್ ಸಾಕ್ಷಿಯನ್ನ ನುಡಿತಾ ಇದೆ. ಹಾಗೆ ಭೀಮನಗೌಡ ಮಲ್ಲನಗೌಡ ಇವರು JE PWD ಇಲಾಖೆ ಬಸವನ ಬಾಗೇವಾಡಿ ಇವರ ನಿವಾಸದ ಮೇಲೂ ಕೂಡ ರೇಡ್ ಅನ್ನ ನಡೆಸಲಾಯಿತು. ಆ ಸಂದರ್ಭದಲ್ಲಿ ಬರೋಬ್ಬರಿ 1.90 ಲಕ್ಷ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆಯಾಗಿದೆ. ಸಕ್ರಮ ಅಲ್ಲ, ಬದಲಾಗಿ ಅಕ್ರಮ ಅಂದ್ರೆ ಆದಾಯಕ್ಕೂ ಮೀರಿದ ಆಸ್ತಿ ಇವರ ಹೆಸರಲ್ಲಿರೋದು ಬೆಳಕಿಗೆ ಬಂದಿದೆ. ಹಾಗೆ ಇವರ ಜೊತೆಯಲ್ಲಿ FDA ಅಬ್ದುಲ್ ಬಶೀರ್ ಗ್ರಾಮೀಣ ನೀರು ಮತ್ತು ಒಳಚರಂಡಿ ಇಲಾಖೆ ಮಡಿಕೇರಿ ಇವರ ನಿವಾಸದ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ರೇಡ್ ನಡೆಸಿದ್ದಾರೆ. ಅಧಿಕಾರಿಗೆ ಶಾಕ್ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ 14 ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶ್, ಅದರ ಜೊತೆಗೆ 1.14 ಕೋಟಿ ಪ್ರಮಾಣದ ಆಸ್ತಿ ಇವರ ಹೆಸರಲ್ಲಿರೋದು ಪತ್ತೆಯಾಗಿದೆ. ಈಗ ಸದ್ಯಕ್ಕೆ ಅಂದ್ರೆ ಈವರೆಗೆ ಲಭ್ಯವಾದ ಟೆಂಪರರಿ ಮಟ್ಟದ ಒಂದು ಆಸ್ತಿ ಪಾಸ್ತಿ ಎಷ್ಟಿದೆ ಇವರ ಹೆಸರಲ್ಲಿ ಅನ್ನೋದರ ಲೆಕ್ಕ ಇಷ್ಟೇ. ಇನ್ನು ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ನಡೆಸಿದ ರೇಡ್ನ ಕುರಿತಾದ ಕೂಲಂಕುಷ ಹಾಗೆ ಇನ್ ಡೀಟೇಲ್ ಆದ ವರದಿಯನ್ನ ಕೊಡೋದು ಬಾಕಿ ಇದೆ. ಆಗ ಈ ಅಧಿಕಾರಿಗಳ ಹೆಸರಲ್ಲಿರುವ ಅಕ್ರಮ ಆಸ್ತಿ ಮತ್ತಷ್ಟು ಏರಿಕೆಯಾದರೂ ಕೂಡ ಅಚ್ಚರಿ ಇಲ್ಲ. ಇತ್ತ ವಿಧಾನಸಭೆ ಚುನಾವಣೆಯಲ್ಲಿ ಸೋಲಿನ ಬಳಿಕ ಕೇಸರಿ ಪಡೆಯಲ್ಲಿ ಆಂತರಿಕ ಕಲಹ ದಿನೇ ದಿನೇ ತೀವ್ರವಾಗ್ತಾ ಇದೆ. ನಾನು ಅಧ್ಯಕ್ಷ ಸ್ಥಾನ ರೇಸ್ನಲ್ಲಿದ್ದೀನಿ ಅಂದಿದ್ದ ರೇಣುಕಾಚಾರ್ಯ ಇವತ್ತು ಕಟೀಲ್ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಮತ್ತೊಂದು ಕಡೆ ಯತ್ನಾಳ್ ನಿರಾಣಿ ನಡುವಿನ ಜಗಳ ಕೂಡ ಸ್ಫೋಟಗೊಂಡಿದೆ. ಸೋತಿಲ್ಲ, ನಮ್ಮ ಜನ ಮುಖಂಡರು ನನಗೆ 75,000 ಮತ ಹಾಕಿದ್ರು. ಭಾರತೀಯ ಜನತಾ ಪಾರ್ಟಿ ಹೀನಾಯ ಸೋಲಿಗೆ ನಾವೆಲ್ಲರೂ ಆತ್ಮಲೋಕನ ಮಾಡ್ಕೊಳ್ಬೇಕು. ಯಡಿಯೂರಪ್ಪನವ್ರು ಯಾವ ರೀತಿ ಕಡೆಗಣಿಸಿರಿ, ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಮಾಡಿದ್ವಿ. ನಾನು ರಾಜ್ಯದ ಅಧ್ಯಕ್ಷಿಗೆ ವಿನಂತಿ ಮಾಡ್ತೀನಿ, ನಿಮ್ಮ ನೇತೃತ್ವದಲ್ಲಿ ನಡೆದಂತ ಚುನಾವಣೆಯಲ್ಲಿ ಪಕ್ಷ ಹೀನಾಯ ಸೋತಿದೆ. ನಾವು ನೈತಿಕ ಹೊಣೆತು ರಾಜೀನಾಮೆ ಕೊಡಬೇಕು. ಅದರ ಬದಲಾಗಿ ಶಿಸ್ತು ಕ್ರಮ ಅಂದ್ರೆ ಇವತ್ತು ಸೋತಿರೋದು ಗೆದ್ದಿರೋದು, ಗೆದ್ದಾಗ್ಲೂ ಎಲ್ಲರೂ ಒಪ್ಕೊಳ್ತೀವಿ. ಗೆದ್ದಾಗ ನಾನು ಗೆದ್ದೆ ಅಂತೀನಿ, ನನ್ನಿಂದ ಗೆಲ್ತೀನಿ. ಸೋತಾಗ ಯಾರನ್ನಾರ ತೋರಿಸೋದು ಸರಿಯಲ್ಲ. ನೈತಿಕವಾಗಿರುವಂತ ವಿಚಾರಗಳು ಬೇರೆ ಬೇರೆ ಪಕ್ಷದಲ್ಲಿ ಅದೇನು ಬಂದು ಹೊರಗಡೆ ಬಂದು ಹೇಳ್ಬೇಕಾಗಿರಲ್ಲ. ಎಲ್ಲೆಲ್ಲಿ ಚರ್ಚೆ ಆಗ್ಬೇಕು ಅಲ್ಲಿ ಚರ್ಚೆ ಆಗುತ್ತೆ, ಎಲ್ಲಿ ಮಾತಾಡ್ಬೇಕೋ ಆಗುತ್ತೆ. ಕೆಲಸ ಮಾಡಿದ್ವಿ, ಯಾವ್ಯಾವ ಕಾರಣಗಳದಾವು ಸೋಲ್ಸ್ಲಾಕ ಬಂದು ರೊಕ್ಕನೂ ಕೊಟ್ಟು ಎಲ್ಲ ಹಲ್ಕಟ್ಗಿರಿ ಮಾಡಿ ಅವರ ನಡತೆಗಳನ್ನ ಬದಲಾವಣೆ ಮಾಡ್ಕೋಬೇಕು. ಮೊದಲು ಅವ್ರ ಬಾಯಿಂದ ಬರುವಂತಹ ಸಂಸ್ಕೃತ ಶಬ್ದಗಳನ್ನ ನಿಲ್ಬೇಕು. ನಾನು ನಿನ್ನೆ ಒಂದು ಮಾತು ಹೇಳಿದೆ, ನಾವೇನು ಅಮೆರಿಕಾದಿಂದ ಪಾಕಿಸ್ತಾನದಿಂದ ಬಂದಿಲ್ಲ, ನಾವು ಅಕ್ಕಣ ಜಿಲ್ಲೆಯವರೇ, ಎಲ್ಲ ನಮ್ಮ ಸಂಬಂಧಿಕರಿರುವುದೇ ಬಿಜಾಪುರ ಜಿಲ್ಲೆಯಲ್ಲಿ. ಇಷ್ಟೆಲ್ಲ ಇದ್ದಾಗೂ ಸಹಿತ ಅವರಂತ ಸಂಸ್ಕೃತ ಶಬ್ದಗಳು ಅವ್ರಕ್ಕಿಂತ ಜಾಸ್ತಿನೂ ನಮ್ಗೆ ಗೊತ್ತಿದೆ. ನಮ್ಮ ಬೈಲಿ ಜಾತಿ ಜಾತಿಗಳ ನಡುವೆ ಬೆಸುಗೆ ಬೆಸೆಯುವ ಶಕ್ತಿ ಪ್ರೀತಿಗೆ ಇದೆ ಅಂತಾರೆ. ಆದ್ರೆ ಪ್ರೀತಿ ಬೇರೆ ಬೇರೆ ಜಾತಿಗಳ ನಡುವೆ ಆದ್ರೆ ಅದು ಮಹಾ ಅಪರಾಧವೇ. ಜಾತಿ ಹೇರಿ ಅನ್ನೋ ಮರ್ಯಾದ ಈ ಜಾತಿಯಿಂದ ಆಗ್ತಾ ಇದೆ, ಬೇರೆ ಜಾತಿ ಜೊತೆಯಲ್ಲಿ ಮದುವೆ ಆಗ್ತಿದೆ ಅನ್ನೋ ಕಾರಣಕ್ಕೆ ಆಗ್ತಾ ಇರುವ ಮರ್ಯಾದಾ ಹತ್ಯೆಗಳು ಇದೆಲ್ಲ ಪ್ರಶ್ನೆಗೆ ಕಾರಣವಾಗ್ತಿದೆ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಮರ್ಯಾದಾ ಹತ್ಯೆ, ಪ್ರಿಯತಮೆ ಸಾವು ಕಂಡು ಪ್ರಿಯಕರನೂ ಆತ್ಮಹತ್ಯೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಬೋಡಗುರ್ಕಿ ಎನ್ನುವ ಕುಗ್ರಾಮದಲ್ಲಿ ಇಂಥದ್ದೊಂದು ಹೀನಕೃತ್ಯ ನಡೆದು ಹೋಗಿದೆ. ಮಗಳು ಕೀರ್ತಿ ಅನ್ಯಜಾತಿ ಯುವಕನನ್ನ ಪ್ರೀತಿಸಿದ್ದಾಳೆ ಅನ್ನೋ ಒಂದೇ ಕಾರಣಕ್ಕೆ ಹೆತ್ತ ಮಗಳನ್ನೇ ಕುತ್ತಿಗೆ ಹಿಸುಕಿ ತಂದೆ ಕೃಷ್ಣಮೂರ್ತಿ ಎಂಬಾತ ಹತ್ಯೆ ಮಾಡಿದ್ದಾನೆ. ಹೊಟ್ಟೆ ನೋವಾಗ್ಬಿಟ್ಟು ಸೆತ್ತೋಯ್ತು ಬನ್ರಿ ಅಂತ. ಅದೇನು ನಮ್ಮ ತಮ್ಮನ ಕೂಡ ಮಾತಾಡಿಲ್ಲ. ಇಲ್ಲಿ ಪಕ್ಕದಲ್ಲಿ ಇರೋರು ನಮ್ಮ ರಿಲೇಷನ್ ಅವ್ರು ಹೇಳಿದ್ರು ನಮ್ಮ ಬಂದ್ಬಿಟ್ರು ಸಾವು ಹೊಸೂರಿಂದ. ಇತ್ತ ಪ್ರಿಯತಮೆ ಹತ್ಯೆ ಆಗಿರೋ ಸುದ್ದಿ ತಿಳಿಯುತ್ತಿದ್ದಂತೆ ತೀವ್ರ ಮನನೊಂದ ಪ್ರಿಯಕರ ಗಂಗಾಧರ್ ಕೂಡ ಕಾಮಸಮುದ್ರದ ಬಳಿ ರೈಲಿಗೆ ತಲೆಕೊಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಅವನು ಗೊತ್ತಾಗಿದ್ದ ತಕ್ಷಣ ರೂಮ್ ಒಳಗಡೆ ಎಲ್ಲ ಹೋಗಿ ಹಗ್ಗ ಮಚ್ಚು ಅದು ಇದು ಎಲ್ಲ ಹುಡ್ಕಾಡ್ದ. ನಾನು ನೋಡ್ಬಿಟ್ಟೆ ಅವನ್ನ ಗಾಡಿಯಿಂದ ಜಂಪ್ ಮಾಡಿಬಿಟ್ಟು ನೀನು ಹೋಗಿ ಅಪ್ಪನ ಕರ್ಕೊಂಬೋಗು ಅಂತ ಹೇಳ್ಬಿಟ್ಟು ಹೋಗಿ ರೈಲ್ವೆ ಟ್ರ್ಯಾಕ್ ಹತ್ರ ಕುತ್ಕೊಂಡಿದ್ನಂತೆ. ಇವ್ರು ನೋಡ್ಬಿಟ್ಟು ಆಮೇಲೆ ಟ್ರೈನ್ಗೆ ಓಡಿರೋದು ಅವನು. ಇನ್ನು ಪೊಲೀಸರ ವಿಚಾರಣೆ ವೇಳೆ ಆರೋಪಿ ಕೃಷ್ಣಮೂರ್ತಿ ಅನ್ಯಜಾತಿ ಯುವಕನನ್ನ ಪ್ರೀತಿಸಿದ್ದಕ್ಕೆ ಹತ್ಯೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾನಂತೆ. ನಾನು ಸ್ವತಃ ಎಕ್ಯೂಸ್ಡ್ ಹತ್ರನೇ ಮಾತಾಡಿದ್ದೇನೆ. ಎಕ್ಯೂಸ್ಡ್ ಆಸ್ ಅಡ್ಮಿಟೆಡ್. ತುಂಬ ಕನ್ವಿನ್ಸ್ ಮಾಡಿದೆ, ಕೇಳಲಿಲ್ಲ. ಕಾಲು ಬಿದ್ದು ಕೇಳ್ಕೊಂಡೆ, ಕೇಳಲಿಲ್ಲ. ನಾನು ತಪ್ಪು ಮಾಡಿದೆ ಅಂತ ಅಡ್ಮಿಟ್ ಮಾಡಿದೆ ನನ್ನ ಹತ್ರ. ನಾನು ಕೃಷ್ಣಮೂರ್ತಿ ಹತ್ರ ಮಾತಾಡಿದ್ದೇನೆ. ಈ ಅಡ್ಮಿಟೆಡ್.
ಗ್ರಾಮದಲ್ಲಿ 2 ಸಮುದಾಯದ ಜನ ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಭದ್ರತೆ ವಹಿಸಲಾಗಿದೆ. ಬೆಂಗಳೂರಿನಲ್ಲಿ ವಾಹನ ಸವಾರರಿಗೆ ಕೇರಳ ಮಾದರಿಯಲ್ಲಿ ಹೆಲ್ಮೆಟ್ ರೂಲ್ಸ್ ಜಾರಿಗೆ ನಿರ್ಧರಿಸಲಾಗಿದೆ. ಇನ್ನು ಮುಂದೆ ಬೈಕ್ನಲ್ಲಿ ಸಂಚರಿಸುವಾಗ ಮಕ್ಕಳು ಕೂಡ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಬೇಕು. 3 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ರೂಲ್ಸ್ ಅನ್ವಯ ಆಗಲಿದ್ದು, ಹೆಲ್ಮೆಟ್ ಹಾಕದೆ ಹೋದರೆ 1,000 ರೂಪಾಯಿ ದಂಡ ಫಿಕ್ಸ್ ಆಗಲಿದೆ. ಕೇರಳದಲ್ಲಿ ಈಗಾಗಲೇ ಈ ನಿಯಮ ಜಾರಿಯಲ್ಲಿದ್ದು, ಇಲ್ಲೂ ಕೂಡ ಮಕ್ಕಳ ಸೇಫ್ಟಿ ದೃಷ್ಟಿಯಿಂದ ಕ್ರಮ ಕೈಗೊಳ್ಳೋಕೆ ನಿರ್ಧರಿಸಲಾಗಿದೆ. ಮಕ್ಕಳ ಸುರಕ್ಷತಾ ದೃಷ್ಟಿಯಿಂದ ಮತ್ತು ಸಂಚಾರ ಸುರಕ್ಷತೆ ದೃಷ್ಟಿಯಿಂದ ಪ್ರತಿಯೊಬ್ಬರು ಯಾರು ವಾಹನದಲ್ಲಿ ಸವಾರಿ ಮಾಡ್ತಾರೆ ಅವರು ಹೆಲ್ಮೆಟನ್ನು ಧರಿಸತಕ್ಕದ್ದು. ಮಕ್ಕಳಂತ ಹೇಳಿ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಅದು ಬಹಳ ಒಂದು ಇದಾಗತ್ತೆ. ನಾವು ಯಾವಾಗಲೂ ಅವರ ಸುರಕ್ಷತೆಯನ್ನು ನಾವು ಮೊದಲಿಗೆ ಆದ್ಯತೆ. ಮೋದಿ ಸರ್ಕಾರದ ಬಹುದೊಡ್ಡ ಕನಸುಗಳಲ್ಲಿ 3 ಪ್ರಮುಖವಾಗಿದೆ. 1, ಕಾಶ್ಮೀರದಲ್ಲಿ 370 ಆರ್ಟಿಕಲ್ ಅನ್ನ ರದ್ದು ಮಾಡಬೇಕಾಗಿತ್ತು, ಮಾಡಿಯಾಗಿದೆ. 2ನೇಯದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ, ಈಗಾಗಲೇ ಮಂದಿರದ ಕೆಲಸ ಅಂತಿಮ ಹಂತದಲ್ಲಿದೆ. 3ನೇಯದ್ದು ಏಕರೂಪ ನಾಗರಿಕ ಸಂಹಿತೆ. ಈಗ ಅದಕ್ಕೂ ಮೋದಿ ಸರ್ಕಾರ ಮುಹೂರ್ತ ಇಟ್ಟಿದ್ದು ಮುಸ್ಲಿಂ ಸಮುದಾಯ ತುರ್ತು ಸಭೆ ನಡೆಸಿದೆ. ನಿನ್ನೆ ಮಧ್ಯಾಹ್ನ ಯುಸಿಸಿ ಬಗ್ಗೆ ಗುಡುಗಿದ್ರು ಮೋದಿ. भारत के संविधान में भी नागरिकों के समान अधिकार की बात कही गई है. सुप्रीम कोर्ट डंडा मारती है, कॉमन सिविल कोड लाओ. ತಡರಾತ್ರಿ ಮುಸ್ಲಿಂ ನಾಯಕರ ತುರ್ತು ಸಭೆ. ದೇಶದಲ್ಲಿ ಯಾವುದೇ ಜಾತಿ, ಧರ್ಮ, ಮತ, ಪಂಗಡಗಳಿರಲಿ, ಎಲ್ಲರಿಗೂ ಒಂದೇ ಕಾನೂನು. ಮಾಡಿದ ತಪ್ಪಿಗೆ ಸಂವಿಧಾನ ಸೂಚಿಸಿದೆ ಶಿಕ್ಷೆ. ಎಲ್ಲರಿಗೂ ಸಂವಿಧಾನದಡಿ ಶ್ರೀರಕ್ಷೆ. ಇದು ಕೇಂದ್ರ ಸರ್ಕಾರದ ಕನಸು. ಹಾಗಾಗಿನೇ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಮೋದಿ ಸರ್ಕಾರ ಸಿದ್ಧತೆ ನಡೆಸುತ್ತಿದೆ. ಯುಸಿಸಿ ಜಾರಿಗೆ ಪ್ರಬಲ ವಿರೋಧ ಮಾಡುತ್ತಿರುವ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ನಿನ್ನೆ ತಡರಾತ್ರಿ ತುರ್ತು ಸಭೆ ಕೂಡ ನಡೆಸಿದೆ. 1, ಏಕರೂಪ ನಾಗರಿಕ ಸಂಹಿತೆ ವಿರೋಧಿಸಬೇಕಾ ಬೇಡವಾ? 2, ವಿರೋಧಿಸಿದ್ರೆ ಲಾಭ ಏನು? ಯುಸಿಸಿ ಒಪ್ಪಿದ್ರೆ ನಷ್ಟ ಏನು? 3, ಮುಸ್ಲಿಮರ ಧರ್ಮದ ಆಚರಣೆಗೆ ಯುಸಿಸಿ ಸಮಸ್ಯೆ ಆಗುತ್ತಾ? 4, ಯುಸಿಸಿ ಜಾರಿಯಾಗದಂತೆ ಕಾನೂನು ಹೋರಾಟ ನಡೆಸಬೇಕಾ? 5, ಸುದೀರ್ಘ ಚರ್ಚೆ ನಡೆಸಿದ್ದಾರೆ ಮುಸ್ಲಿಂ ಧರ್ಮ ಗುರುಗಳು. यूनिफॉर्म सिविल कोड की जब बात प्रधानमंत्री कर रहे हैं, वो यूनिफॉर्म सिविल कोड की नहीं बात कर रहे, वो हिंदू सिविल कोड की बात कर रहे. मैं प्रधानमंत्री को चैलेंज कर रहा हूं, आप हिंदू अनडिवाइडेड फैमिली को एबॉलिश करो पहले. ಹಾಗಾದ್ರೆ ಬಹು ಚರ್ಚಿತ ಈ ಯುಸಿಸಿ ಹೇಳೋದೇನು? ಇದು ಜಾರಿಯಾದ್ರೆ ಆಗಬಹುದಾದ ಲಾಭ ಏನು? ಕಾನೂನು ಏನು ಹೇಳ್ತಿದೆ? ಸರ್ಕಾರದ ಸಿದ್ಧತೆಗಳು ಯಾವ ರೀತಿ ಇದೆ? ಗಮನಿಸ್ತಾ ಹೋಗೋಣ ಪಾಯಿಂಟ್ ಟು ಪಾಯಿಂಟ್. ಮೊದಲನೇದಾಗಿ ನಾವು ಈ ಯುಸಿಸಿ ಜಾರಿಯಿಂದ ಆಗಬಹುದಾದ ಲಾಭ ಏನು ಅದ್ರ ಕಡೆ ಗಮನ ಕೊಡೋಣ. ದೇಶದ ಎಲ್ಲಾ ನಾಗರಿಕರಿಗೂ ಕೂಡ ಒಂದೇ ರೀತಿಯ ಕಾನೂನು ಅಪ್ಲೈ ಆಗುತ್ತೆ. ಜಮ್ಮು ಕಾಶ್ಮೀರದಿಂದ ಹಿಡಿದು ಕೇರಳದವರೆಗೂ ಯಾವುದೇ ಜಾತಿ ಧರ್ಮದ ಭೇದ ಭಾವ ಇಲ್ಲದೆ, ಇಲ್ಲಿ ಹಿಂದೂ ಪ್ರತ್ಯೇಕ, ಮುಸ್ಲಿಮಿಕ್ ಪ್ರತ್ಯೇಕ, ಕ್ರೈಸ್ತ ಹಾಗೆ ಬೌದ್ಧ ಅಂತ ಹೇಳಿ ಜಾತಿ ಅಥವಾ ಧರ್ಮದ ಆಧಾರದ ಮೇಲೆ ಕಾನೂನು ಪಾಲನೆ ಹಾಗೆ ಕಾನೂನು ಅನುಷ್ಠಾನ ವ್ಯತ್ಯಾಸ ಆಗೋದಿಲ್ಲ. ಕೊಲೆ ಆಗಬಹುದು, ಸುಲಿಗೆ, ದರೋಡೆ ರೀತಿಯ ಯಾವುದೇ ರೀತಿಯ ಅಪರಾಧಕ್ಕೂ ಕೂಡ ಒಂದೇ ರೀತಿಯ ಶಿಕ್ಷೆಯನ್ನ ವಿಧಿಸುವ ಅವಕಾಶ ಯುಸಿಸಿ ಜಾರಿ ಆದ ನಂತರದಲ್ಲಿ ಲಭ್ಯವಾಗುತ್ತೆ. ವಿವಾಹ ವಿಚ್ಛೇದನ ಹಾಗೆ ಆಸ್ತಿ ವರ್ಗಾವಣೆ ವಿಚಾರದಲ್ಲೂ ಕೂಡ ಇದೇ ನಿಯಮ, ಇದೇ ಕಾನೂನು ಅಪ್ಲೈ ಆಗುತ್ತೆ. ಯುಸಿಸಿ ಜಾರಿ ಆಗಿದ್ದೇ ಆದಲ್ಲಿ ಸದ್ಯಕ್ಕೇನಿದೆ ಗಮನಿಸೋಣ. ಹಿಂದೂ ಮುಸ್ಲಿಂ ಧರ್ಮದ ಆಧಾರದಲ್ಲಿ ಸದ್ಯಕ್ಕೆ ದೇಶದಲ್ಲಿ ಪ್ರತ್ಯೇಕವಾದ ಕಾನೂನು ಪಾಲನೆ ಆಗ್ತಾ ಇದೆ. ಪರ್ಸನಲ್ ಲಾ ಅನ್ನೋ ವಿಚಾರ ಅಲ್ಲಿ ಅಡ್ಡಿ ಬರ್ತಿರೋದ್ರಿಂದ ಅಥವಾ ಅಪ್ಲೈ ಆಗ್ತಿರೋದ್ರಿಂದಾಗಿ ಸದ್ಯಕ್ಕೆ ಇಡೀ ದೇಶಕ್ಕೂ ಕೂಡ ಅಪ್ಲೈ ಆಗುವ ಏಕರೂಪದ ಕಾನೂನು ಜಾರಿಯಲ್ಲಿಲ್ಲ. ಹಾಗಾದ್ರೆ ಈ ಕಾನೂನು ಏನ್ ಹೇಳುತ್ತೆ ಯುಸಿಸಿ ಜಾರಿ ಬಗ್ಗೆ? ಅದರ ಅಂಶಗಳನ್ನ ಕೂಡ ಗಮನಿಸ್ತಾ ಹೋಗೋಣ. ಸಂವಿಧಾನದ 44ನೇ ವಿಧಿಯಲ್ಲಿ ಈ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಅವಕಾಶ ಇದೆ ಅನ್ನೋದು ಸ್ಪಷ್ಟವಾಗಿದೆ. ಇನ್ನು ಸುಪ್ರೀಂ ಕೋರ್ಟ್ ಕೂಡ ಏಕರೂಪ ನಾಗರಿಕ ಸಂಹಿತೆ ಜಾರಿ ಆಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃದು ಧೋರಣೆಯನ್ನ ಹೊಂದಿದೆ. ಕಳೆದ ಸುಪ್ರೀಂ ಕೋರ್ಟ್ನ ಹೇಳಿಕೆಗಳನ್ನ, ಸೈಟೇಷನ್ ಅನ್ನ ಗಮನಿಸಿದ್ರೆ ಇದು ಸ್ಪಷ್ಟವಾಗುತ್ತೆ ಕೂಡ. ಇದರ ಜೊತೆಗೆ ಜೂನ್ 14ಕ್ಕೇನೆ ಕಾನೂನು ಆಯೋಗ ಪ್ರಸ್ತಾವನೆಯನ್ನ ಇಟ್ಟಿದೆ. ಈ ನಾಗರಿಕ ಸಂಹಿತೆಯನ್ನ ಜಾರಿಗೆ ತರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೊಸೀಜರ್ಗಳನ್ನ ಫಾಲೋ ಮಾಡಿ ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇದೀಗ ಜನರ ಅಭಿಪ್ರಾಯವನ್ನ ಸಂಗ್ರಹಿಸೋ ಕೆಲಸ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಕೇಂದ್ರ ರಾಜ್ಯ ನಾಯಕರು, ಬಿಜೆಪಿ ನಾಯಕರು ಹೇಳ್ತಿರೋದನ್ನ ಗಮನಿಸಿದ್ರೆ ದೇಶದ ಕಟ್ಟಕಡೆಯ ವ್ಯಕ್ತಿಯ ಅಭಿಪ್ರಾಯವನ್ನ ಕೂಡ ಸಂಗ್ರಹಿಸಿ ಅವರಲ್ಲಿರುವ ಅನುಮಾನಗಳನ್ನ ಪರಿಹರಿಸಿ ಇದನ್ನ ಜಾರಿಗೆ ತರೋ ಪ್ರಯತ್ನ ಆಗ್ತಿದೆ ಅಂತ ಹೇಳಿ 30 ದಿನಗಳಲ್ಲಿ ಈ ಜನಾಭಿಪ್ರಾಯ ಸಂಗ್ರಹವನ್ನ ಮುಗಿಸಿ ಯುಸಿಸಿ ಬಗ್ಗೆ ಕೇಂದ್ರ ವರದಿಯನ್ನ ಕೊಡಬೇಕಾದ ಅನಿವಾರ್ಯತೆ ಸದ್ಯಕ್ಕಿದೆ.
ಇದರ ಜೊತೆಗೆ ಹಾಗಾದ್ರೆ ಈ ಏಕರೂಪ ನಾಗರಿಕ ಸಂಹಿತೆಗೆ ವಿರೋಧ ಯಾಕೆ ವ್ಯಕ್ತವಾಗ್ತಾ ಇದೆ, ಆ ಅಂಶವನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ಧಾರ್ಮಿಕ ಆಚರಣೆಗೂ ಕೂಡ ಸಂವಿಧಾನದಲ್ಲಿ ಅವಕಾಶ ಇದೆ. ಈ ದೇಶದ ಪ್ರತಿಯೊಬ್ಬ ನಾಗರಿಕ ಕೂಡ ತನಗೆ ಇಚ್ಛೆ ಇರುವ ಧರ್ಮವನ್ನ, ಆ ಧರ್ಮ ಹೇಳುವ ನೀತಿ ನಿಯಮಗಳನ್ನ ಪಾಲನೆ ಮಾಡಲಿಕ್ಕೆ ಸ್ವಾತಂತ್ರ್ಯವನ್ನ ನಮ್ಮ ಸಂವಿಧಾನವೇ ಕೊಟ್ಟಿದೆ. ಉದಾಹರಣೆಗೆ ಭಾರತೀಯ ಗುತ್ತಿಗೆ ಕಾಯ್ದೆ 1872, ಇದರ ಜೊತೆಗೆ ಮತ್ತೊಂದು ಕಾಯ್ದೆಯ ಉದಾಹರಣೆಯನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಆಸ್ತಿ ವರ್ಗಾವಣೆ ಕಾಯ್ದೆ 1982. ಇದು ಸಂವಿಧಾನ ಹೇಳೋ ಪ್ರಕಾರ ಈ ಧರ್ಮದ ಹೆಸರಲ್ಲಿ ಆಚರಣೆ ವಿಚಾರದಲ್ಲಿ ಕಾನೂನುಗಳು ಪ್ರತ್ಯೇಕ ಆಗೋ ಅವಕಾಶ, ಆದ್ರೆ ಧರ್ಮ ಬಂದಾಗ ಕಾನೂನುಗಳು ಭಿನ್ನ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಅದು ವಿಚ್ಛೇದನ ವಿಚಾರ ಆಗಿರ್ಬೋದು, ಆಸ್ತಿ ವರ್ಗಾವಣೆ ವಿಚಾರ ಆಗಿರ್ಬೋದು, ಕೆಲವೊಂದು ಅಪರಾಧ ಪ್ರಕರಣಗಳಲ್ಲೂ ಕೂಡ ಧರ್ಮದ ಆಧಾರದ ಮೇಲೆ ಬೇರೆ ರೀತಿಯ ಶಿಕ್ಷೆಯನ್ನ ವಿಧಿಸುವ ಅವಕಾಶ ಸದ್ಯಕ್ಕೆ ದೇಶದಲ್ಲಿ ಜಾರಿಯಲ್ಲಿದೆ. ಸಂವಿಧಾನ ಪರಿಚ್ಛೇದ ಆರ್ಟಿಕಲ್ 25 ಹಾಗೆ 28ರಲ್ಲಿ ಇದರ ಬಗ್ಗೆ ಉಲ್ಲೇಖ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಕೇವಲ ಇಷ್ಟಕ್ಕೆ ನಿಲ್ಲಿಲ್ಲ, ಈ UCCಗೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ನಮ್ಮ ದೇಶದಲ್ಲಿ ಎಲ್ಲಾದ್ರೂ ಜಾರಿ ಇದೆಯಾ, ಹಾಗೆ ಪ್ರಸ್ತಾವನೆ ಯಾವಾಗಿಂದ ಪ್ರಾರಂಭವಾಯಿತು ಅದನ್ನು ಕೂಡ ಗಮನಿಸ್ತಾ ಹೋಗೋಣ. 1835ರಲ್ಲಿ ಬ್ರಿಟಿಷರ ಟೈಮ್ನಲ್ಲೇನೆ UCC ವರದಿಯನ್ನ ಸಿದ್ಧಪಡಿಸಿ ಇಡಲಾಗಿದೆ. ನಾವು ಗಮನಿಸಬೇಕು, ಇಸ್ವಿಯನ್ನ ಬ್ರಿಟಿಷರ ಆಳ್ವಿಕೆ ಇದ್ದ ಸಂದರ್ಭದಲ್ಲೇನೆ ಈ ದೇಶಕ್ಕೆ ಏಕರೂಪ ನಾಗರಿಕ ಸಂಹಿತೆ ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಕ್ರಿಯೆಗಳು ಪ್ರಾರಂಭ ಆಗಿತ್ತು. 1867ರಿಂದ ಇಂದಿನ ದಿನದವರೆಗೂ ಕೂಡ ಗೋವಾದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಯಲ್ಲಿದೆ. ಇಲ್ಲಿ ಧರ್ಮ ಅಥವಾ ಜಾತಿಯ ಆಧಾರದ ಮೇಲೆ ಪ್ರತ್ಯೇಕ ಕಾನೂನಿಗೆ ಅವಕಾಶ ಇಲ್ಲ ಗೋವಾದಲ್ಲಿ. ಇನ್ನು ಉತ್ತರ ಪ್ರದೇಶ, ಉತ್ತರಾಖಂಡ ಹಾಗೆ ಮಧ್ಯಪ್ರದೇಶ UCCಯನ್ನ ಅನುಷ್ಠಾನ ಮಾಡಲಿಕ್ಕೆ ಸಂಪೂರ್ಣವಾಗಿ ರೆಡಿ ಆಗಿರುವ ರಾಜ್ಯಗಳು. ಮೇಘಾಲಯ, ನಾಗಾಲ್ಯಾಂಡ್ ಹಾಗೆ ತ್ರಿಪುರಾದಲ್ಲೂ ಕೂಡ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೆ ತರೋ ನಿಟ್ಟಿನಲ್ಲಿ. ಎಲ್ಲ ಸರಿ ಹೋದ್ರೆ ಆಗಸ್ಟ್ನಿಂದಲೇ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೆ ತರಬೇಕು ಅನ್ನೋ ಪ್ರಯತ್ನಗಳು ಆಗ್ತಾ ಇದೆ ಕೇಂದ್ರ ಸರ್ಕಾರದ ಕಡೆಯಿಂದ, ಹಾಗೆ ಕಾನೂನಾತ್ಮಕ ಪ್ರಕ್ರಿಯೆಗಳು ಕೂಡ ಇದೇ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಆದ್ರೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇರೋದ್ರ ನಡುವೆ ಈ ಒಂದು ಯೋಜನೆಯನ್ನ UCC ಜಾರಿಗೆ ತರುವ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಅನುಷ್ಠಾನಕ್ಕೆ ತರುತ್ತೆ ಅನ್ನೋ ಪ್ರಶ್ನೆ ಬಾಕಿ ಉಳಿದಿದೆ. ಇನ್ನು ಭೀಮ್ ಆರ್ಮಿ ನಾಯಕ, ದಲಿತ ಹಕ್ಕುಗಳ ಹೋರಾಟಗಾರ ಚಂದ್ರಶೇಖರ್ ಆಜಾದ್ ಮೇಲೆ ಗುಂಡಿನ ದಾಳಿ ನಡೆದಿದೆ. ಉತ್ತರ ಪ್ರದೇಶದ ಸಹರಾನ್ಪುರದಲ್ಲಿ ಶಸ್ತ್ರಧಾರಿಗಳು ದಾಳಿ ನಡೆಸಿ ಹತ್ಯೆಗೆ ಯತ್ನಿಸಿದ್ದಾರೆ. ಚಂದ್ರಶೇಖರ್ ಅವರ ಹೊಟ್ಟೆಗೆ ಗುಂಡೇಟು ಬಿದ್ದಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಬುಧವಾರ ಬೆಂಬಲಿಗರ ಮನೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ನಲ್ಲಿ ವಾಪಸ್ ಹೊರಟಿದ್ರು. ಈ ವೇಳೆ ಮುಸುಕುಧಾರಿಗಳು ಗುಂಡು ಹಾರಿಸಿ ಪರಾರಿಯಾಗಿದ್ದು ಆರೋಪಿಗಳಿಗಾಗಿ ತೀವ್ರ ಶೋಧ ಮುಂದುವರೆದಿದೆ. ಮತ್ತಷ್ಟು ಪ್ರಮುಖ ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ ಸೂಪರ್ ಸ್ಪೀಡ್ನಲ್ಲಿ. ಸದ್ದಿಲ್ಲದೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಹೊಸ ಟೋಲ್ ತಲೆ ಎತ್ತಿದೆ. ಮಂಡ್ಯ ಜಿಲ್ಲೆ ಒಳಗೂ ಇನ್ನು ಮುಂದೆ ಟೋಲ್ ಕಟ್ಟಬೇಕಾಗುತ್ತೆ. ಕಾರು, ಜೀಪು, ವ್ಯಾನು 80 ರೂಪಾಯಿ, ಲಘು ವಾಣಿಜ್ಯ ವಾಹನಗಳಿಗೆ 125 ರೂಪಾಯಿ, ಟ್ರಕ್ ಹಾಗೆ ಬಸ್ಗಳಿಗೆ 265, ಬೃಹತ್ ವಾಹನಗಳಿಗೆ 505 ರೂಪಾಯಿ ಫಿಕ್ಸ್ ಆಗಿದೆ. ತರಕಾರಿ ಬೆಲೆ ಏರಿಕೆ ಬೆನ್ನಲ್ಲೇ ಮೊಟ್ಟೆ, ಮಾಂಸದ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಒಂದು ಮೊಟ್ಟೆ ಬೆಲೆ 6 ರೂಪಾಯಿಂದ 7 ರೂಪಾಯಿಗೆ ಏರಿಕೆಯಾಗಿದೆ. ಹಾಗೆ 130 ರೂಪಾಯಿ ಇದ್ದ ಚಿಕನ್ ದರ 165ಕ್ಕೆ ಏರಿಕೆಯಾಗಿದೆ. ಹೋಟೆಲ್ ತಿನಿಸುಗಳು ಕೂಡ ದುಬಾರಿಯಾಗ್ತಿವೆ. ತಲೆಮರೆಸಿಕೊಂಡಿರುವ ಪ್ರವೀಣ್ ನೆಟ್ಟಾರು ಹತ್ಯೆ ಆರೋಪಿಗಳಿಗೆ ಜೂನ್ 30ರ ಗಡುವು ನೀಡಲಾಗಿದೆ. NIA ನ್ಯಾಯಾಲಯಕ್ಕೆ ಶರಣಾಗದೇ ಇದ್ರೆ ಮನೆ ಜಪ್ತಿ ಮಾಡೋದಾಗಿ ಸುಳ್ಯದಲ್ಲಿ ಮೈಕ್ ಮೂಲಕ ಅನೌನ್ಸ್ ಮಾಡಿದ್ದು, ಸುಳಿವು ಕೊಟ್ಟವರಿಗೆ ನಗದು ಬಹುಮಾನ ನೀಡೋದಾಗಿ NIA ಪ್ರಕಟಣೆ ಹೊರಡಿಸಿದೆ. ಕಬ್ಬು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಹೊಸ FRP ಘೋಷಣೆ ಮಾಡಿದೆ. ಪ್ರತಿ ಕ್ವಿಂಟಲ್ಗೆ 315 ರೂಪಾಯಿ FRP ಘೋಷಣೆ ಮಾಡಲಾಗಿದೆ. ದೇಶದ 5 ಕೋಟಿ ಕಬ್ಬು ಬೆಳೆಗಾರರು ಹಾಗೂ 5 ಲಕ್ಷ ಕೆಲಸಗಾರರಿಗೆ ಇದು ಅನುಕೂಲಕರ. ಬಿಜೆಪಿ ರಾಷ್ಟ್ರೀಯ IT ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ವಿರುದ್ಧ FIR ದಾಖಲಾಗಿದೆ. ಕಾಂಗ್ರೆಸ್ ನಾಯಕರನ್ನ ಅನಿಮೇಟೆಡ್ ವಿಡಿಯೋದಲ್ಲಿ ದೇಶದ್ರೋಹಿ ಚಟುವಟಿಕೆಯಲ್ಲಿ ಭಾಗಿಯಾಗ್ತಿದ್ದಾರೆ ಅಂತ ಬಿಂಬಿಸಲಾಗಿತ್ತು. ಲಾರಿ ಹತ್ತಿ ಚಾಲಕರ ಸಮಸ್ಯೆ ಆಲಿಸಿದ್ದ AICC ನಾಯಕ ರಾಹುಲ್ ಗಾಂಧಿ ಬೈಕ್ ಮೆಕ್ಯಾನಿಕ್ಗಳ ಸಮಸ್ಯೆಯನ್ನ ಆಲಿಸಿದ್ದಾರೆ. ದೆಹಲಿಯ ಕರೋಲ್ಬಾಗ್ನ ಗ್ಯಾರೇಜ್ನಲ್ಲಿ 2 ಗಂಟೆ ಇದ್ದು ಮೆಕ್ಯಾನಿಕ್ ಕೆಲಸ ಮಾಡಿ ಸಮಸ್ಯೆಯನ್ನ ಆಲಿಸಿದ್ದಾರೆ. ಜುಲೈ 1ರಿಂದ ಅಮರನಾಥ ಯಾತ್ರೆ ಆರಂಭವಾಗಲಿದೆ. ದೇಶ ವಿದೇಶಗಳ ಕೋಟ್ಯಾಂತರ ಭಕ್ತರು ಅಮರನಾಥ ಯಾತ್ರೆಗೆ ಬರ್ತಾರೆ. ಈ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರ ಸೇರಿದಂತೆ ಉತ್ತರದ ರಾಜ್ಯಗಳಲ್ಲಿ ಸೇನಾ ಭದ್ರತೆ ಹಾಕಲಾಗಿದ್ದು, ಡ್ರೋನ್ ಕ್ಯಾಮೆರಾಗಳು ಅದರ ಮೂಲಕ ಹದ್ದಿನ ಕಣ್ಣಿಡಲಾಗ್ತಿದೆ.
ಕೇರಳ ರಾಜ್ಯದಲ್ಲಿ ಸದ್ಯಕ್ಕೆ ಯಾವುದೇ ಔಟ್ಲೆಟ್ಗಳನ್ನು ತೆರೆಯೋದಿಲ್ಲ ಅಂತ ಕೆಎಂಎಫ್ ಕೇರಳ ಸರ್ಕಾರಕ್ಕೆ ಮಾಹಿತಿ ನೀಡಿದೆ. ಈಗ ಕರ್ನಾಟಕಕ್ಕೆ ಕೇರಳ ಹಾಲು ಒಕ್ಕೂಟ ನಿಯೋಗ ಕಳಿಸ್ತಾ ಇದೆ. ಔಟ್ಲೆಟ್ ನಿರ್ಮಾಣ, ಉತ್ಪನ್ನಗಳ ಮಾರಾಟ ಸಂಬಂಧವೂ ಕೂಡ ಚರ್ಚೆಗೆ ಕೇರಳ ಸರ್ಕಾರ ಮುಂದಾಗಿದೆ. ತಮಿಳುನಾಡಿನ ಚಿದಂಬರಂನಲ್ಲಿರುವ ನಟರಾಜ ದೇವಸ್ಥಾನದಲ್ಲಿ ಹೊಸ ವಿವಾದ ಹುಟ್ಟುಕೊಂಡಿದೆ. ಶಿವನ ಮೂಲ ವಿಗ್ರಹ ದರ್ಶನಕ್ಕೆ ಬಂದ ಭಕ್ತರು ಅಧಿಕಾರಿಗಳನ್ನ ಪೂಜಾರಿಗಳು ತಡೆದಿದ್ದು ಅರ್ಚಕರ ಮೇಲೆ ಈಗ ಪ್ರಕರಣ ದಾಖಲಾಗಿದೆ. ಭಾರತ ಹಾಗೂ ಅಮೆರಿಕ ಬಾಹ್ಯಾಕಾಶ ಸಂಸ್ಥೆಗಳ ಸಹಯೋಗದೊಂದಿಗೆ ಚಂದ್ರಯಾನ 3 ಯೋಜನೆ ರೂಪುಗೊಂಡಿದೆ. ಜುಲೈ 13ರಂದು ಮಧ್ಯಾಹ್ನ 2:30ಕ್ಕೆ ಚಂದ್ರಯಾನ 3 ಲಾಂಚ್ ಆಗಲಿದೆ. ನಾಸಾ ಹಾಗೂ ಇಸ್ರೋ ಈಗಾಗಲೇ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿವೆ. ಇದು ಇವತ್ತಿನ ಸೂಪರ್ ಪ್ರೈಮ್ at 9 ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.